ಇತ್ತೀಚೆಗೆ ಅಸ್ತಿತ್ವಕ್ಕೆ ಬಂದಿರುವ ಶ್ರೀ ಶಂಕರ ಚೈತನ್ಯ ವೇದಿಕೆ ಉದ್ಘಾಟನಾ ಸಮಾರಂಭವನ್ನು ಫೆಬ್ರವರಿ 21 ಸಂಜೆ 4 ಗಂಟೆಗೆ ಶಿವಮೊಗ್ಗದ ಶ್ರೀ ಕೋಟೆ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿರುವ ಆಚಾರ್ಯತ್ರಯರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಅಧ್ಯಕ್ಷ ಪಿಎಂ ಮಾಲ್ತೇಶ್ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಾಲತೇಶ್, ಇದು ಸಾಮಾಜಿಕ ಚಟುವಟಿಕೆಗಳ ವೇದಿಕೆಯಾಗಿದ್ದು ಅಂದು ನಡೆಯಲಿರುವ ಕಾರ್ಯಕ್ರಮವು ವಿಪ್ರ ಚೈತನ್ಯ ಸಮಾವೇಶ ಎಂಬ ಹೆಸರಿನಿಂದ ನಡೆಯಲಿದೆ. ರಾಜ್ಯ ಸರ್ಕಾರದ ವತಿಯಿಂದ ಈವರೆಗೆ ವಿಪ್ರ ಸಮುದಾಯದವರಿಗೆ ನೀಡಲಾಗಿರುವ ಸೌಲಭ್ಯಗಳ ಪೈಕಿ ಇತರ ವಿಚಾರಗಳ ಕುರಿತಾಗಿ ಈ ವಿಚಾರ ಸಂಕಿರಣ ನಡೆಯಲಿದೆ. ವಿಪ್ರ ಸಮುದಾಯದ ಹಲವು ವರ್ಗಗಳನ್ನು ಅಸಂಘಟಿತ ವರ್ಗ ಎಂದು ಘೋಷಿಸಲಾಗಿದ್ದು, ಈವರೆಗೆ ಅರ್ಜಿ ಸಲ್ಲಿಸಿದ್ದ ಅರ್ಚಕರು, ಪುರೋಹಿತರು, ಅಡಿಗೆ ಕೆಲಸ ಮಾಡುವವರಿಗೆ ಸಾಂಕೇತಿಕ ಕಾರ್ಮಿಕ ಕಾರ್ಡ್ಗಳನ್ನು ಅಂದು ವಿತರಿಸಲಾಗುವುದು. ಅರ್ಜಿ ಹಾಕಿದವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಹಾಜರಿರಬೇಕು ಎಂದು ಕೋರಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ವೇದಿಕೆ ಅಧ್ಯಕ್ಷ ಪಿಎಂ ಮಾಲ್ತೇಶ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತುಂಬಾನೇ ಸಾಮಾನ್ಯವಾಗಿ ಇರುವಂತಹ ವೈರಸ್. ಈ ಗರ್ಭಕಂಠ, ಯೋನಿ, ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರ, ಗಂಟಲು ಕ್ಯಾನ್ಸರ್ಗಳಾಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವ್ಯಾಕ್ಸಿನ್ ಹಲವಾರು ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡಬಹುದು. 9 ರಿಂದ 45 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ 2000 HPV ವ್ಯಾಕ್ಸಿನ್ ನಾವು ಡಿಸ್ಕೌಂಟೆಡ್ ಪ್ರೈಸ್ 1500ಕ್ಕೆ ಕೊಡ್ತಾ ಇದ್ದೀವಿ. ತಪ್ಪದೇ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಗೌರವಾನ್ವಿತ ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬರ್ತಕ್ಕಂಥ 21ನೇ ತಾರೀಕು ಶನಿವಾರ ಸಂಜೆ 4 ಗಂಟೆಯಿಂದ ವಿಪ್ರ ಚೈತನ್ಯ ಸಮಾವೇಶ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಶ್ರೀ ಶಂಕರ ಚೈತನ್ಯ ವೇದಿಕೆ ಎಂಬ ಒಂದು ನಾಮಪದದಿಂದ ಪ್ರಾರಂಭ ಆಗ್ತಾ ಇದೆ. ಹಾಗೆ ಶ್ರೀ ಶಂಕರ ಚೈತನ್ಯ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮವೂ ಕೂಡ ಅವತ್ತಿನ ದಿನವೇ ಆಗಿರ್ತದೆ. ಈ ಶಂಕರ ಚೈತನ್ಯ ವೇದಿಕೆ ನಾವು ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಶ್ರೀ ಭಾರತೀ ತೀರ್ಥರ ಒಂದು ಆಶೀರ್ವಾದದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದು ನಮ್ಮ ಹಿರಿಯರ ಒಂದು ಅಭಿಪ್ರಾಯದಂತೆ ನಮ್ಮಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಮಗೆ ಸಾಮಾಜಿಕ ಚಟುವಟಿಕೆಗಳಿಗೆ ಒಂದು ವೇದಿಕೆಯ ಅವಶ್ಯಕತೆ ಇತ್ತು ಅಂತ ಮನಗಂಡು ಈ ಒಂದು ನಮ್ಮ ಶೃಂಗೇರಿ ಮೂಲದಿಂದ ಒಂದು ಆಶೀರ್ವಾದ ಸಲಹೆ ಬಂದಿರೋ ಕಾರಣ ಈ ಶಂಕರ ಚೈತನ್ಯ ವೇದಿಕೆಯನ್ನು ಪ್ರಾರಂಭ ಮಾಡಿ ಅದರ ಅಡಿಯಲ್ಲಿ ಈ ವಿಪ್ರ ಚೈತನ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ವಿಪ್ರ ಚೈತನ್ಯ ವೇದಿಕೆಯ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ತಮಗೆ ಹಲವಾರು ನಾವು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿ, ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಇರ್ಬೋದು, ಹಾಗೆ ಧಾರ್ಮಿಕ ದತ್ತಿ ಇಲಾಖೆ ಇರ್ಬೋದು, ಹಾಗೆ ಅಸಂಘಟಿತರು ಅಂತ ಘೋಷಣೆ ಮಾಡಿದಂತಹ ಕಾರ್ಮಿಕ ಇಲಾಖೆ ಇರ್ಬೋದು, ಈ ಇಲಾಖೆಯಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ನಮ್ಮ ವಿಪ್ರ ಜನಾಂಗಕ್ಕೆ ತಲುಪಿಸಬೇಕು ಅನ್ನೋ ಒಂದು ಕಾರ್ಯಕ್ರಮಗಳನ್ನು ಸಣ್ಣ ಪುಟ್ಟ ನಾವು ಒಂದು ಸಭೆಗಳ ಮುಖಾಂತರ ಮಾಡ್ತಾ ಇದ್ವಿ. ಹಾಗೆ ಅದರ ಒಂದು ಬೆನಿಫಿಟ್ಸ್ ಕೂಡ ನಾವು ಜನರಿಗೆ ಕೊಡಬೇಕಾದಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅದೇ ರೀತಿಯಲ್ಲಿ ಯಾವ್ಯಾವ ಇಲಾಖೆಯ ಏನೇನು ಉಪಯೋಗಗಳಂತ ಜನರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ, ಹಾಗೆ ಈಗ ಚಾಲ್ತಿಯಲ್ಲಿರ್ತಕ್ಕಂತಹ ಕೆಲವು ಯೋಜನೆಗಳ ಒಂದು ಅಧಿಕೃತವಾದಂತಹ ಪತ್ರಗಳನ್ನು ಕೂಡ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಕೊಡಬೇಕು ಅಂತ ತೀರ್ಮಾನಿಸಿದ್ದೇವೆ. ಹಾಗೆ ಹಲವು ಕರ್ನಾಟಕ ಸರ್ಕಾರದ ಶಾಸಕರುಗಳು, ಸಚಿವರನ್ನು ಕೂಡ ಆಹ್ವಾನ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕಳೆದ 24/9
2025ನೇ ತಾರೀಕಿನಂದು ಒಂದು ಸರ್ಕಾರಿ ಆದೇಶ ಬಂತು. ವಿಪ್ರರು ಕೆಲವು ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಸಂಘಟಿತರು ಅಂತ ಘೋಷಣೆ ಮಾಡ್ತು. ಅದರಲ್ಲಿ ಪ್ರಮುಖವಾಗಿ ಅರ್ಚಕರು, ಪುರೋಹಿತರು, ಹಾಗೆ ಅಡುಗೆ ಕೆಲಸ ಮಾಡ್ತಕ್ಕಂಥವ್ರು, ಬೇಕರಿ ಕೆಲಸ ಮಾಡ್ತಕ್ಕಂಥವ್ರನ್ನೆಲ್ಲ ಅಸಂಘಟಿತರು ಅಂದರು. ಘೋಷಣೆ ಆದಾಗ ನಮ್ಮಲ್ಲಿ ಅವರಿಗೆ ಅರ್ಜಿ ಹಾಕಲಿಕ್ಕೆ ಕೆಲವು ಮಾಹಿತಿ ಕೊರತೆ ಇತ್ತು. ಹಾಗಾಗಿ ಸ್ವಲ್ಪ ಮಾಹಿತಿ ಸಭೆಗಳನ್ನು ಕೂಡ ಮಾಡಿದ್ದೀವಿ. ಅದರಂತೆ ಅರ್ಜಿಯನ್ನು ಹಾಕಿದಂಥವರಿಗೆ ಅವತ್ತಿನ ದಿನ ಸಾಂಕೇತಿಕವಾಗಿ ನಾವು ಒಂದು ಕಾರ್ಮಿಕ ಕಾರ್ಡನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ಆ ಒಂದು ಸಭೆಯಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಇನ್ನು ಹಲವಾರು ನಮ್ಮ ಇದುವರೆಗೂ ಸರ್ಕಾರ ಕೊಟ್ಟಿರ್ತಕ್ಕಂತಹ ಕಾರ್ಯಕ್ರಮಗಳಿಗೆ ನಮ್ಮ ಸಮುದಾಯ ಸರ್ಕಾರಕ್ಕೆ ಒಂದು ಕೃತಜ್ಞತೆ ಸಲ್ಲಿಸುವಂಥ ಒಂದು ಕೆಲಸ ಆಗ್ತದೆ. ಹಾಗೆ ನಮ್ಮ ಸಮುದಾಯದ ಬೇಡಿಕೆಗಳೇನು, ನಮಗೆ ಇರ್ತಕ್ಕಂಥ ಒಂದು ಯೋಜನೆಗಳಲ್ಲಿ ಮಾರ್ಪಾಡು ಏನಾಗಬೇಕು ಅಂತ ನಮ್ಮ ಡಿಮ್ಯಾಂಡ್ ಕೂಡ ಇರ್ತದೆ. ಅವತ್ತಿನ ದಿನ ಸರ್ಕಾರಕ್ಕೆ ನಾವು ಸಲ್ಲಿಸಬೇಕು ಅನ್ನೋದು ಕೂಡ ಆ ವೇದಿಕೆಯಲ್ಲಿ ಮನವಿ ಕೊಡುವಂತಹ ಕೆಲಸ ಆಗ್ತದೆ. ಹಾಗೆ ಕಾರ್ಯಕ್ರಮ ಸಂಜೆ 4 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಮೊದಲು 15 ನಿಮಿಷಗಳ ಕಾಲ ಶ್ರೀ ಶಂಕರಾಚಾರ್ಯರ ಒಂದು ಭಜನೆ ಮೂಲಕ ಕಾರ್ಯಕ್ರಮ ಪ್ರಾರಂಭ ಆಗಿ ಡುಂಡಿ ರಾಜ್ ರವರ ಒಂದು ಹಾಸ್ಯ ಸಾಹಿತ್ಯ ಕಾರ್ಯಕ್ರಮ ಸಾಧಾರಣ 45 ನಿಮಿಷಗಳ ಕಾಲ ನಡೆಯಲಿದೆ. 5 ಗಂಟೆಯ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅಲ್ಲಿ ನಮ್ಮ ವಿಪ್ರರು ಎಲ್ಲರೂ ಸೇರಿ ಇರುವಂತಹ ಈ ಒಂದು ಹೊಸ ಪ್ರಯತ್ನದಲ್ಲಿ ಭಾಗಿಯಾಗಿ ನಮ್ಮ ಸಮುದಾಯದ ಒಗ್ಗಟ್ಟಿನಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು ಅನ್ನೋದು ನಮಗೆ ಮುಖ್ಯವಾಗಿದೆ. ಅದೇ ರೀತಿ ಎಲ್ಲ ನಮ್ಮಲ್ಲಿ ಯಾವುದೇ ರೀತಿ ಇನ್ನೊಂದು ಕ್ಲಾರಿಫಿಕೇಶನ್ ಅಂತಂದರೆ, ಇಲ್ಲಿ ನಾವು ಏನು ಅರ್ಜಿಗಳನ್ನು ಹಾಕಿದ್ದೇವೆ ಅಲ್ಲಿ ಹಾಜರಿದ್ದವರಿಗೆ ಮಾತ್ರ ಸೌಲಭ್ಯಗಳ ಒಂದು ಲೇಬರ್ ಕಾರ್ಡ್ ಇರ್ಬೋದು, ಆಮೇಲೆ ಬೇರೆ 2 ಕಾರ್ಯಕ್ರಮಗಳನ್ನು ತಲುಪಿಸ್ಲಿಕ್ಕಾಗ್ತದೆ. ಇಲ್ಲವಾದಲ್ಲಿ ಏನಾಗುತ್ತೆ, ಕೆಲವರು ಆಮೇಲೆ ಇಸ್ಕೊತೀನಿ, ಇಲ್ಲಿ ಬಂದು ಇಸ್ಕೊತೀನಿ ಅಂದರೆ ಇಲಾಖೆಯವ್ರನ್ನ ಸಂಪರ್ಕ ಮಾಡಬೇಕಾಗತ್ತೆ, ಅದರಿಂದ ತೊಂದರೆ ಆಗ್ಬೋದು. ಹಾಗಾಗಿ ದಯಮಾಡಿ ಎಲ್ಲ ವಿಪ್ರ ಬಾಂಧವರು ಕೂಡ ಈ ಕಾರ್ಯಕ್ರಮಕ್ಕೆ ಅರ್ಜಿ ಹಾಕ್ತಂಥವ್ರು ಸೌಲಭ್ಯ ಪಡೆಯೋ ನಿಟ್ಟಿನಲ್ಲಿ ಅವತ್ತಿನ ದಿವಸ ಹಾಜರಿರಬೇಕು ಅಂತ ಕೇಳ್ಕೊಳ್ತೇನೆ.